ಹೇಳೆ. ಗ್ಯಾಸ್ ಖಾಲಿ ಆಗಿದೆ ರೀ. ಫಿಟ್ ಮಾಡ್ಕೋ. ನನಗೂ ಗೊತ್ತಿದೆ ಸಿಲಿಂಡರ್ ಹೊರಗಡೆ ಇದೆ ಅಂತ, ಆದ್ರೆ ಅದನ್ನ ಎತ್ಕೊಂಡ್ ಬರಕ್ಕಾಗತ್ತಾ? ಅದನ್ನ ನಾನ್ ಹೇಗ್ ತಗೊಂಡ್ ಬರ್ಲಿ? ಅದಕ್ಕೆ ನಾ ಇಲ್ಲಿಂದ ಬರಕ್ಕಾಗತ್ತಾ? ಆಯ್ತು ಸರಿ. ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಗ್ಯಾಸ್ ಫಿಟ್ ಮಾಡ್ಕೊಡ್ತೀರಾ? ಇರಿ ಬಂದೆ. ಕರ್ಕೊಂಡೋಗಿ ಕರ್ತ್ ಕೂಡ್ಲೆ ಬರ್ತಾನೆ, ಸೀದಾ ಬೆಡ್ರೂಮ್ಗೆ ಕರ್ಕೊಂಡೋಗಿ ಅಂತ ಲೋಫರ್ ನನ್ ಮಗ. ಮದ್ವೆಗ್ 6 ವರ್ಷ ಆದ್ರೂ ಮಕ್ಳು ಕೊಡೋ ಯೋಗ್ಯತೆ ಇಲ್ಲ, ಊರವ್ರಿಗೆಲ್ಲ ಮಕ್ಳು ಮಾಡವ್ನೆ. ಫಸ್ಟ್ ಕರ್ಕೊಂಡೋಗಿ. ಥೂ. ಸಾರಿ ಮೇಡಮ್, ಬೇಜಾರು ಮಾಡ್ಕೋಬೇಡಿ. ಅವ್ಳು ಸ್ವಲ್ಪ ಹೀಗೆ ಬಾಯಿ ಜಾಸ್ತಿ. ನಾನು ಎಲ್ಲ ಕಡೆ ಮನೆ ಖಾಲಿ ಮಾಡ್ಕೊಂಡು ಬರೋದು ಇದೇ ಕಾರಣಕ್ಕೆ. ನಿನ್ನೆ ತಾನೇ ಈ ಮನೆಗೆ ಬಂದೆ, ಅಷ್ಟರಲ್ಲೇ ಖ್ಯಾತೆ ತೆಗಿತಿದ್ದಾಳೆ. ಯಾವಾಗ ಈ ಮನೆ ಚೇಂಜ್ ಮಾಡಬೇಕಾಗುತ್ತೋ. ಬೇರೆ ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ. ಎಂತೆಂತ ಜನ ಇದ್ದಾರಪ್ಪ. ಅಲ್ಲ, ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೆ, ಆದ್ರೆ ಇಲ್ಲಿ ಗಂಡನ ಮೇಲೆ ಅನುಮಾನ ಪಡ್ತಿದಾರಲ್ಲ, ಈ ತರನು ಜನ ಇರ್ತಾರ? ನಾನ್ ಯಾಕೆ ಇಲ್ಲಿ ಬಂದ್ ಕುತ್ಕೊಂಡೆ ಇವರಿಬ್ರು ಜಗಳದಲ್ಲಿ ಗ್ಯಾಸ್ ಫಿಟ್ ಮಾಡೋದನ್ನೇ ಮರ್ತೋದೆ. ಆಂಟಿ, ಅಲ್ಲಿ ಬಾಲ್ ಬಿದ್ದಿದೆ, ಎತ್ಕೋಬಹುದಾ? ಹಾ ತಗೋ. ಅಲ್ಲಿದೆ ನೋಡು. ಹಾ. ಅಲ್ಲಿದೆ. ಓಕೆ. ಹೇ, ನಿನಗೆ ಗ್ಯಾಸ್ ಫಿಟ್ ಮಾಡಕ್ ಬರತ್ತಾ? ಹಾ ಆಂಟಿ. ಸ್ವಲ್ಪ ಫಿಟ್ ಮಾಡಿ ಕೊಡ್ತೀಯಾ? ಸರಿ ಆಂಟಿ. ಸಿಲಿಂಡರ್ ಒಳಗಡೆ ಇದೆ, ಅಡಿಗೆ ಮನೆಗೆ ಎತ್ಕೊಂಡು ಹೋಗ್ಬೇಕು. ಹಾ. ನೋಡಿ ಆಂಟಿ, ನಾನಿನ್ ಬರ್ತೀನಿ. ಇರಪ್ಪ, ಕಾಫಿ ಕೊಡ್ಕೊಂಡು ಹೋಗು. ಇಲ್ಲ ಆಂಟಿ, ಬೇಡ. ಸರಿ, ಜ್ಯೂಸ್ ಆದ್ರೂ ಕೊಡ್ತೀನಿ ಇರು. ಹಾ ಕೊಡಿ ಆಂಟಿ. ಮನೆಯಲ್ಲಿ ನಿಂದು? ಇಲ್ಲೇ ಪಕ್ಕದೇ ರೀ ಆಂಟಿ. ಏನ್ ಓದ್ತಿದ್ಯಾ? ಸೆಕೆಂಡ್ PUC. PUCನಾ? ಅಲ್ಲ, ಎಕ್ಸಾಮ್ ಹತ್ರ ಇಟ್ಕೊಂಡು ನೀನು ಓದೋದ್ ಬಿಟ್ಟು ಆಟ ಆಡ್ಕೊಂಡೇ ಇದೆಯಲ್ಲ? ನಮ್ಮ ಮನೇಲಿ ಓದಕ್ ಆಗಲ್ಲ ಆಂಟಿ. ಯಾಕೆ? ನಮ್ಮ ಅಪ್ಪ ಮುಂದು ದಿನಾ ಜಗಳ. ನಮ್ಮ ಅಪ್ಪ ಕುಡ್ಕೊಂಬಂದ್ ಜಗಳ ಮಾಡ್ತಾನೆ. ಇನ್ನೆಲ್ಲ ಆಂಟಿ ಓದೋದು? ಅಲ್ಲ, ನೀನ್ ಟ್ಯೂಷನ್ಗಾದ್ರೂ ಹೋಗ್ಬೋದಿತ್ತಲ್ಲ? ಟ್ಯೂಷನ್ಗ? ನಮ್ಮಂತವ್ರಿಗೆಲ್ಲ ಯಾವ ಟ್ಯೂಷನ್ ಆಂಟಿ? ನಾವು ಬಡವರು, ನಮ್ಮ ಹತ್ರ ಎಲ್ಲ ದುಡ್ಡಿಲ್ಲ ಆಂಟಿ. ಸರಿ, ನೀವೇನ್ ಮಾಡ್ಕೊಂಡಿದ್ದೀರಾ ಆಂಟಿ? ನಾನು ಲೆಕ್ಚರರು. ಲೆಕ್ಚರಾ? ಆಯ್ತು ಮೇಡಮ್, ನಾನು ಬರ್ತೀನಿ. ಯಾಕೆ ಮೇಡಮ್, ಸ್ಟಾರ್ಟ್ ಆಗ್ತಿಲ್ವಾ? ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಸೈಡಿಗೆ ಬನ್ನಿ. ಹೇಗ್ ಸ್ಟಾರ್ಟ್ ಮಾಡಿದೆ ನೀನು? ಹಾಗೆ ಮೇಡಮ್, ಒಂದೊಂದ್ಸಲಿ ಟ್ಯಾಂಕಲ್ಲಿ ಏರ್ ಬ್ಲಾಕ್ ಆದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಇದೆಲ್ಲ ಎಲ್ಲೂ ಕಲ್ತೆ ನೀನು? ಕಲಿಯೋ ತುಂಬಾ ಇದೆ ಮೇಡಮ್, ಕಲ್ಸವ್ರು ಯಾರು ಇಲ್ಲ. ಸರಿ ಬನ್ನಿ. ಥ್ಯಾಂಕ್ಸ್. ಕಾಲೇಜಿಗೆ ಹೋಗ್ಲಿಲ್ವೇನೋ? ಹೋಗ್ತೀನಿ ಮೇಡಮ್. ನಾನ್ ಬೇಕಾದ್ರೆ ನಿಂಗೆ ಟ್ಯೂಷನ್ ಹೇಳ್ಕೊಡ್ತೀನಿ, ಬರ್ತೀಯಾ? ನನಗೆ ಟೈಮ್ ಇಲ್ಲ, ಸಂಜೆ ಮನೆಗೆ ಬಂದ್ಬಿಡು. ಸರಿ ಮೇಡಮ್. ತುಂಬಾ ಹೊತ್ತಾಯ್ತಾ ನೀನ್ ಇಲ್ಲಿಗೆ ಬಂದು? ಇಲ್ಲ ಮೇಡಮ್, ಈಗಷ್ಟೇ ಬಂದೆ. ಸರಿ, ಹಾಗಾದ್ರೆ ಬಾ.
ನೀನ್ ಇಲ್ಲಿ ಕುತ್ಕೊಂಡು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಯ್ತು ಮೇಡಮ್. ಅಲ್ಲ ಅಷ್ಟು ಸಲ ಬೆಲ್ ಹೊಡಿತಿದ್ರೆ ಹೋಗಿ ನೋಡ್ಬಾರ್ದ ಯಾರು ಅಂತ? ಯಾಕೆ ಡೋರ್ ತೆಗಿಯಕ್ಕೆ ಇಷ್ಟೊಂದು ಲೇಟು? ಅಯ್ಯೋ ಯಾಕೋ ಒಳಗಡೆ ಬುಕ್ ಎತ್ತಿಕ್ತಾ ಇದ್ಯಾ? ಮೇಡಮ್ ನಾನು ನಾಳೆ ಬರ್ತೀನಿ ಮೇಡಮ್. ಎಲ್ಲಿಗೆ ಹೋಗ್ತಿದ್ಯಾ? ಯಾರೇ ಅವನು? ಯಾಕೆ ಬಂದಿದ್ದ? ಅದೇ ರೀ, ಅವತ್ತು ಗ್ಯಾಸ್ ಫಿಟ್ ಮಾಡಕ್ ಬಂದಿದ್ನಲ್ಲ, ಅವನ್ಗೆ ಟ್ಯೂಷನ್ ಹೇಳ್ಕೊಡೋದಕ್ಕೆ ಅಂತ ಕರ್ಸಿದ್ದೆ. ಏನು ಟ್ಯೂಷನ್? ನನಗ ಕೇಳಲಿಲ್ಲ ಅದನ್ನ. ಯಾವಾಗಿಂದ ಬರ್ತಿದ್ದಾನ ಅವನು? ಗ್ಯಾಸ್ ಫಿಟ್ ಮಾಡಕ್ ಬಂದವನಿಗೆ 10 ರೂಪಾಯಿ ಕೊಟ್ಟು ಕಳ್ಸೋದ್ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ಯಾ ನೀನು? ಅಯ್ಯೋ ಟ್ಯೂಷನ್ ಹೇಳ್ಕೊಡೋದೇನ್ ತಪ್ಪ? ಅಯ್ಯೋ ಈ ಜನರೇಷನ್ ಸರಿ ಇಲ್ಲ, ಈಗಿನ ಹುಡುಗರು ಸರಿ ಇಲ್ಲ. ನಿಮಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ? ಚಿಕ್ಕ ಹುಡುಗ ಏನ್ ಮಾಡ್ತಾನೆ? ಚಿಕ್ಕ ಹುಡುಗನ ಮೊನ್ನೆ ಟಿವಿನಲ್ಲಿ ನೋಡ್ಲಿಲ್ವಾ? ಟ್ಯೂಷನ್ ಹೇಳ್ಕೊಡ್ತಾ ಇದ್ದ ಟೀಚರ್ ಮಗಳನ್ನೇ ಕರ್ಕೊಂಡು ಹೋಗಿರೋದು. ಅಂದ್ರೆ ನೀವ್ ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅನುಮಾನ ಅಂತಲ್ಲ, ಈ ಹಿಂದೆ ಮುಂದೆ ಗೊತ್ತಿಲ್ದಿರೋ ಹುಡುಗರ್ನ ಮನೆ ಒಳಗಡೆ ಕರಿಬೇಡ ಅಂತ. ಅರೆ ನೀವ್ ನನ್ ಮೇಲೆ ಡೌಟ್ ಪಡ್ತಾ ಇದ್ದೀರಲ್ಲ? ಅಯ್ಯೋ ಹಾಗಲ್ಲ, ನಿಂತ್ಕೊಳೆ. ಇವಳಿಗೇನಾದ್ರೂ ಹೇಳಿದ್ರೆ ನಮ್ದೇ ತಪ್ಪು ಅನ್ನೋ ರೀತಿ ಆಡ್ತಾಳೆ. ಇವಳಿಗೆ ಎಷ್ಟು ಹೇಳಿದ್ರೋ ಅಷ್ಟೇ. ಏನಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು, ಕೇಳಬೇಕು ಅನ್ನೋ ಮನಸ್ಥಿತಿನೇ ಇಲ್ಲ. ಥೋ ಛೇ. ಈಗ ನಾನು ಏನ್ ಹೇಳ್ದೆ ಅಂತ ನೀನು ಒಳಗಡೆ ಹೋಗಿ ಡೋರ್ ಹಾಕೊಂಡಿದ್ಯಾ? ಆಯ್ತು, ಬಾಗ್ಲು ತೆಗಿಯಮ್ಮ. ನಂದೇ ತಪ್ಪು, ಕ್ಷಮಿಸ್ಬಿಡು. ಆಯ್ತು, ಬಾಗ್ಲು ತೆಗಿಯಮ್ಮ. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗೆ? ಮತ್ತೆ ನೀವು ನನ್ ಮೇಲೆ ಡೌಟ್ ಪಡ್ತಿದ್ದೀರಲ್ಲ, ಅದ್ ತಪ್ಪಲ್ವಾ? ಅನುಮಾನ ಅಲ್ಲಪ್ಪ, ಅದು ಕಾಳಜಿ. ಅದನ್ನ ನೀನು ಅನುಮಾನ ಅಂತ ತಿಳ್ಕೊಂಡ್ರೆ ಆಯ್ತು, ಬಾ. ನಿನಗಿಷ್ಟ ಬಂದಂಗೆ ಮಾಡ್ಕೋ. ಇನ್ಮೇಲೆ ನಾನು ಯಾವತ್ತೂ ನಿನ್ನೇನು ಕೇಳಲ್ಲ, ಆಯ್ತಾ? ಪೂರ್ತಿ ಕಾಣಿಸ್ತಾ ಇಲ್ವಲ್ಲೋ? ಕತ್ತೆತ್ತ. ಹಲೋ? ಇಲ್ಲ ಇಲ್ಲ ಇಲ್ಲ, ನಾನು ಆಫೀಸಿಗೆ ಬಂದು ಮಾತಾಡ್ತೀನಿ. ಬಾಯ್. ಟವಲ್ ಇಲ್ಲಿ ಇಟ್ಟಿದ್ದೀನಿ ನೋಡು, ಆಫೀಸಿಗೆ ಹೋಗಕ್ಕೆ ಟೈಮ್ ಆಗತ್ತೆ, ನಾನು ಬರ್ತೀನಿ. ಒಂದ್ ನಿಮಿಷ ಇರ್ರಿ.
ಯಾರದು? ಓ ನೀನಾ? ಟವಲ್ ತಂದ್ಕೊಡು. ತಗೊಳ್ಳಿ ಮೇಡಮ್. ಎಲ್ಲಿ ಹೋಗಿದ್ದೆ? ಮೇಡಮ್ ಎಲ್ಪ್ ಮಾಡ್ಲಾ ಮೇಡಮ್? ಹೆಲ್ಪ್ ಮಾಡ್ತೀಯಾ? ಹಾಂ. ಸರಿ ತಗೋ, ಇದನ್ನ ಮೇಲಿಡು. ಏಯ್, ಏನು ಮಾಡ್ತಿದ್ಯಾ ನೀನು? ಮೇಡಮ್ ಬಟ್ಟೆ ಒಣಗಾಕ್ತಾ ಇದ್ದೀನಿ. ಯಾರು ಹೇಳಿದ್ ನಿಂಗೆ ಬಟ್ಟೆ ಒಣಗಾಕಕ್ಕೆ? ಇಲ್ಲ ಮೇಡಮ್, ನೀವು ಬರೋದು ಸ್ವಲ್ಪ ಲೇಟ್ ಆಯ್ತಲ್ಲ, ಅದಕ್ಕೆ. ಅದಕ್ಕೆ ನೀನ್ ಯಾಕೆ ಬಟ್ಟೆ ಒಣಗಾಕ್ಬೇಕು? ನೀನಿಲ್ಲಿ ಬಂದಿರೋದು ಓದೋದಕ್ಕೆ ಅಂತ, ಈ ಕೆಲಸ ಮಾಡೋದಕ್ಕೆ ಅಂತಲ್ಲ. ಸಾರಿ ಮೇಡಮ್. ಸರಿ ಪರವಾಗಿಲ್ಲ, ಬಾ.